ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನಾನು ಕಡಲೆಕಾಳು ಉಸ್ಲಿನ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ನೆನೆಸಿರೋ ಕಡಲೆಕಾಳನ್ನ ಹಾಕಿ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು ಇದಿಷ್ಟನ್ನು ಹಾಕಿ ಅದ್ರ ಮುಳುಗೋ ಅಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಮಾಡ್ಕೊತಿದ್ದೀನಿ. ಇವಾಗ ಪ್ರಿಪೇರ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು 2 ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಸಾಸಿವೆ ಮತ್ತು ಜೀರಿಗೆ ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬೇಕು, ಫುಲ್ ನೈಸ್ ಪೇಸ್ಟ್ ಆಗಬಾರ್ದು. ಇವಾಗ ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಇಂಗು, ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಅದು ಪಟಪಟ ಅಂತ ಸಿಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ದು ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿವಾಗ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಬೇಯಿಸಿ ಎತ್ತಿಟ್ಕೊಂಡಿರೋ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಕಡಲೆಕಾಳು ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕಡಲೆಕಾಳು ಉಸ್ಲಿ ರೆಡಿ. ನವರಾತ್ರಿ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಪೂಜೆ, ಪಾರಾಯಣ, ಜಪ, ತಪ ಅಂತೆಲ್ಲ ಮಾಡ್ತಾರೆ. ಹಾಗೆ ನಮ್ಮ ಮನೇಲೂ ಇವತ್ತು ಲಲಿತಾ ಸಹಸ್ರನಾಮ ಓದ್ಸೋಣ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಪೂಜೆ ಮಾಡಿದ್ವಿ. ಮನೇಲಿ ಪೂಜೆ ಅಂತಲೇ ಅಲ್ಲ, ದೇವ್ರ ಮನೇಲಿ ಒಂದು ದೀಪ ಹಚ್ಚಿಟ್ರು ಸಾಕು, ಮನೇಲೆಲ್ಲ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಅಲ್ವಾ? ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರೋದೇ ಒಂದು ಖುಷಿ. ಫ್ಯಾಮಿಲಿ ಜೊತೆ ಸ್ವಲ್ಪ ಮಾತು, ಹರಟೆ, ತಮಾಷೆ ಅಂತ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಾವು ಹೋಗಿದ್ದ ದೇವಸ್ಥಾನ ಶಾರದಾಂಬ ದೇವಸ್ಥಾನ. ಇಲ್ಲಿ ನವರಾತ್ರಿ 9 ದಿನವೂ ಒಂದೊಂದು ರೀತಿಲಿ ಅಲಂಕಾರ ಮಾಡ್ತಾರೆ. ಹಾಗೆ ಇವತ್ತು ಗರುಡ ವಾಹನ ಅಲಂಕಾರ ಮಾಡಿದರು. ದೇವಿ ಅಲಂಕಾರ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವಿ ದರ್ಶನ ಮುಗಿಸಿದ್ವಿ. ಅಷ್ಟರಲ್ಲಿ ದೇವಸ್ಥಾನದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿ ಹೇಳಿದ್ರು, ಇಲ್ಲೇ ಮುಂದೆ ಗೊಂಬೆಗಳನ್ನ ಜೋಡಿಸಿದ್ದಾರೆ, ನೋಡ್ಕೊಂಡು ಹೋಗಿ ಅಂತ. ನಾವು ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಇಲ್ಲಿ ಬಂದು ನೋಡಿದ್ರೆ ಗೊಂಬೆಗಳಂತೂ ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಹಳೇದು, ಹೊಸದು,
ದಸರಾಗೆ ಸಂಬಂಧಪಟ್ಟಿದ್ದು, ಹಳ್ಳಿಗಳಿಗೆ ಸಂಬಂಧಪಟ್ಟಿದ್ದು, ದೇವಿಯ ರೂಪಗಳ ಬಗ್ಗೆ, ಹೀಗೆ ಸುಮಾರು ಥೀಮ್ ವೈಸ್ ಎಲ್ಲ ಚೆನ್ನಾಗಿ ಜೋಡಿಸಿದ್ರು. ಈಗಿನ ಕಾಲದ ಮಕ್ಕಳಿಗೆ ಗೊಂಬೆ ಜೋಡಿಸೋದು ಅಂದರೆ ಗೊತ್ತಿರಲ್ಲ. ಮಕ್ಕಳೆಲ್ಲ ಆ ಗೊಂಬೆಗಳನ್ನು ನೋಡಿ ತುಂಬ ಖುಷಿ ಪಟ್ಟರು, ತುಂಬ ಎಂಜಾಯ್ ಮಾಡಿದ್ರು. ಗೊಂಬೆಗಳಂತೂ ತುಂಬ ಪೇಷನ್ಸಲ್ಲಿ ಜೋಡಿಸಿದ್ದಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಹಾಗೆ ತುಂಬ ಅಂದರೆ ತುಂಬ ಹಳೇದರಿಂದ ಹಿಡಿದು ಇವಾಗಿನ ತನಕ ಎಲ್ಲ ರೀತಿ ಗೊಂಬೆಗಳ ಕಲೆಕ್ಷನ್ನು ಇಟ್ಟಿದ್ರು. ಅವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರಿಷ್ಟು ಎಫರ್ಟ್ ಹಾಕಿ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅಂದಿದ್ರೆ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ನಾನು ಕೂಡ ನೋಡಿದ್ದು ಇದೇ ಫಸ್ಟ್ ಟೈಮ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರಾಜ ಮತ್ತು ರಾಣಿಯರ ಜೋಡಿ ಗೊಂಬೆ ವಿಜಯನಗರದ ಸಾಮ್ರಾಜ್ಯದ ಪದ್ಧತಿನ ನೆನ್ಪು ಮಾಡುತ್ತೆ ಅಂತಲೇ ಹೇಳ್ಬೋದು. ಗೊಂಬೆ ಅಂದಾಗ 2 ಸಾಲು ನೆನಪಾಯಿತು. ಪರಿಸ್ಥಿತಿಯ ಕೈಗೊಂಬೆ ನಾವಾದಾಗ ಅದನ್ನು ಬಳಸ್ಕೊಂಡು ಆಟ ಆಡಿಸೋರೇ ಹೆಚ್ಚು. ಅಂಥವ್ರನ್ನ ಎದುರಿಸಿ ಪರಿಸ್ಥಿತಿನ ಮೆಟ್ಟಿ ನಿಲ್ಲೋದೇ ಜಾಣತನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನೆಮ್ಮದಿಯಾಗಿರಿ.